ಬೆಂಗಳೂರು ಐಟಿ-ಬಿಟಿ ಸಿಟಿ ಜೊತೆಗೆ ಬೆಂಗಳೂರು ಬದುಕನ್ನು ನೀಡುವಂತ ಬಣ್ಣದ ನಗರಿಯೂ ಕೂಡ ಆಗಿದೆ. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದಂತ ಅದೆಷ್ಟೋ ಕೋಟ್ಯಾಂತರ ಸಂಖ್ಯೆಯ ಜನರಿಗೆ ಬೆಂಗಳೂರು ಬದುಕನ್ನು ನೀಡಿದೆ. ದೂರದ ಬಿಹಾರಿನಿಂದ ಬಂದಂತ ವ್ಯಕ್ತಿಯೋರ್ವ ಇಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಇವತ್ತು ಆತ ಓರ್ವ ಬಿಲ್ಡರ್ ಆಗಿದ್ದಾನೆ. ಆದ್ರೆ ಹಣ ಬಂದಂತೆಲ್ಲ ಆತನ ಅಹಂಕಾರ ನೆತ್ತಿಗೇರಿದೆ. ಹಾಗಾಗಿ ಒಂದಷ್ಟು ದುಷ್ಕೃತ್ಯಗಳನ್ನು ನಡೆಸಿ ರೌಡಿ ಶೀಟರ್ ಕೂಡ ಆಗಿದ್ದಾನೆ. ಆತನ ಕಾರು ಬಂದಂತ ಸಂದರ್ಭದಲ್ಲಿ ಅವನ ಮುಂದೆ ಇದ್ದಂತಹ ಒಂದು ವಾಹನವನ್ನ ತೆಗೆದಿಲ್ಲ ಎನ್ನುವಂತ ಒಂದೇ ಒಂದು ಕಾರಣಕ್ಕೆ ತನ್ನ ಬಾಡಿಗಾರ್ಡ್ಸ್ ಜೊತೆಗೆ ಹೋಗಿ ಆ ಒಂದು ಅಂಗಡಿಯಲ್ಲಿದ್ದಂತಹ ಮಾಲೀಕ ಮತ್ತು ಆತನ ಮಕ್ಕಳ ಮೇಲೆ ರೌಡಿಸಂ ಮೆರೆದಂತ ಘಟನೆ ನಡೆದಿದೆ. ಕೂಡಲೇ ಅವರು ಪೊಲೀಸರಿಗೆ ಸಹಾಯಕ್ಕಾಗಿ ಮೊರೆ ಹೋಗಿದ್ದರೆ ಕೂಡಲೇ ಬಂದಂತ ಪೊಲೀಸ್ನವರು ಆತನನ್ನ ಬಂಧಿಸಿದ್ದಾರೆ. ಅಷ್ಟು ಐಷಾರಾಮಿ ಬದುಕನ್ನು ನಡೆಸ್ತಾ ಇದ್ದಂತಹ ಆತ ಯಾರು ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ನಾನು ತರುಣ್ ಚೌಧರಿ ಅಂತ ಅನಂತನಗರ ನಮ್ಮ ಮನೆ ಇರೋದು 12th ಕ್ರಾಸ್ 13th ಕ್ರಾಸಿಂದ ನಮ್ಮ ಪ್ರಾಜೆಕ್ಟ್ ಇದೆ. ಅಲ್ಲಿ ಇದು ಮಿಲ್ಕ್ ಪಾರ್ಲರ್ ಬೇಕರಿ ಥರ ಒಂದು ಅಂಗಡಿ ಇತ್ತು. ಪಾರ್ಕಿಂಗ್ ಬಗ್ಗೆ ನನಗೆ ಅವ್ರಿಗೆ ಗಲಾಟೆ ಆಗಿದೆ. ಸೊ ನಾನು ತಪ್ಪು ಮಾಡಿದ್ದೀನಿ. ಆದಮೇಲೆ ನಮ್ಗೆ ಗೊತ್ತಾಯಿತು ತಪ್ಪಿತ್ತು. ಪೊಲೀಸು ನನಗೆ ಅರೆಸ್ಟ್ ಮಾಡಿದ್ದೆ. ನಾನು ಕ್ಷಮ ಕೇಳ್ತಾ ಇದ್ದೀನಿ ಎಲ್ಲರಿಗೆ. ನಾನು ಈ ಥರ ವ್ಯಕ್ತಿ ಇಲ್ಲ ಆಗಿದೆ, ಆಯಿತು. ಹೌದು, ಇದು ಬೆಂಗಳೂರು ಹೊರವಲಯದ ಆದಿಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಅನಂತನಗರದಲ್ಲಿನ ವ್ಯಕ್ತಿ. ಈತನ ಹೆಸರೇ ತರುಣ್ ಚೌಧರಿ. ಇವನು ಮೂಲತಃ ಬಿಹಾರದವನು. ಇವನು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದಿದ್ದ. ಇಲ್ಲಿ ಒಂದಷ್ಟು ಸ್ಥಳೀಯರ ಮನವೊಲಿಸಿ ಅವರ ಅವಕೃಪೆಯಿಂದ ಇವತ್ತು ಓರ್ವ ಪ್ರತಿಷ್ಠಿತ ಬಿಲ್ಡರ್ ಆಗಿದ್ದಾನೆ. ಎಎಪಿ ಪಕ್ಷವನ್ನು ಕೂಡ ಸೇರಿದ್ದ. ಒಂದಷ್ಟು ಬಾಡಿ ಬಿಲ್ಡರ್ಗಳನ್ನ ಇಟ್ಕೊಂಡು ಇವನು ಹಿಂದೆ 2 ಕಾರು ಮುಂದೆ 2 ಕಾರು ಅಂತೇಳಿ ಓಡಾಡೋದೇನು, ಇವನ ಮೋಜು ಮಸ್ತಿ ಏನು, ತನ್ನಷ್ಟಕ್ಕೆ ತಾನೇ ಈತ ಸ್ವಯಂ ಘೋಷಿತ ಸಮಾಜ ಸೇವಕ, ರಿವಾಲ್ವರ್ ರಾಜ. ಈತ ಓರ್ವ ರೀಲ್ಸ್ ರಾಜ ಕೂಡ ಹೌದು. ಇವನ ಹೆಸರೇ ತರುಣ್ ಚೌಧರಿ. ಇವನು ನಿನ್ನೆ ಸಂಜೆ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅನಂತನಗರಕ್ಕೆ ಬಂದಿದ್ದಾನೆ. ಇವನ ಐಷಾರಾಮಿ ಕಾರ್ನಲ್ಲಿ ಬಂದಾಗ ಇವನು ಪ್ರತಿನಿತ್ಯ ಪಾರ್ಕ್ ಮಾಡ್ತಾ ಇದ್ದಂತ ಸ್ಥಳದಲ್ಲಿ ಅಲ್ಲೋರ್ವ ಮಿಲ್ಕ್ ಪಾರ್ಲರ್ ಇಟ್ಕೊಂಡಿದ್ದ. ಅವನು ಅಲ್ಲಿ ವಾಹನವನ್ನ ನಿಲ್ಲಿಸಿದ್ದೇ ಇವನ ಈಗೋಗಿ ಹರ್ಟ್ ಆಗೋಗಿದೆ. ಇವನು ಏಕಾಏಕಿ ಆ ಮಿಲ್ಕ್ ಪಾರ್ಲರ್ ಒಳಗಡೆ ನುಗ್ಗಿ ತನ್ನ ಬೂಟ್ ಕಾಲಿನಿಂದಲೇ ಆ ಅಂಗಡಿಯ ಮಾಲೀಕನೇ ಆದಂತ ಗೋಪಾಲ ಮತ್ತು ಅವನ ಮಕ್ಕಳು ಹಾಗೆಯೇ ಅಲ್ಲಿ ಕೆಲಸ ಮಾಡ್ತಿದ್ದಂಥವರ ಮೇಲೆ ಅಮಾನುಷವಾಗಿ ರೌಡಿಸಂ ಬೆರೆದಿದ್ದಾರೆ. ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಈ ತರುಣ್ ಚೌಧರಿ ಹಿಂದ್ಗಡೆ ಮುಂದ್ಗಡೆ ಬಾಡಿ ಬಿಲ್ಡರ್ಗಳನ್ನ ಇಟ್ಕೊಂಡೆ, ಗನ್ ಮ್ಯಾನ್ಗಳನ್ನ ಇಟ್ಕೊಂಡೆ ಓಡಾಡುವಂಥದ್ದು. ಇವನು ಬಂದಂತ ಸಂದರ್ಭದಲ್ಲಿ ಇವನ ಕಾರಿನ ಮುಂಭಾಗದಲ್ಲಿ ಹಾಲಿನ ವಾಹನ ಬಂದಿತ್ತು. ಇವನು ರೇಂಜ್ ರೋವರ್ ಕಾರ್ನಲ್ಲಿ ಬಂದಿದ್ದಂತೆ. ಬಾಡಿ ಗಾರ್ಡ್ಸ್ನೊಂದಿಗೆ ಬಂದಿದ್ದಾಗ ಇವರು ಬರುವಂತ ದಾರಿಯಲ್ಲಿ ಯಾವುದೇ ಕಾರುಗಳು ನಿಲ್ಲಬಾರ್ದು, ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೊಳ್ಬಹುದು. ಆದರೆ ಯಾವಾಗ ರೇಂಜ್ ರೋವರ್ನಲ್ಲಿ ಬಂದ, ಅಲ್ಲೊಂದು ಹಾಲಿನ ವಾಹನ ನಿಂತಿದ್ದು ಏಕಾಏಕಿ ಆ ಒಂದು ಮಿಲ್ಕ್ ಪಾರ್ಲರ್ ಒಳಗಡೆ ನುಗ್ಗಿದಂತಹವರು ಸಿಕ್ಕಿದ್ದಂಥವರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಕೂಡಲೇ ಅವರು ಪೊಲೀಸರ ಸಹಾಯಕ್ಕೆ ಮೊರೆ ಇಟ್ಟಿದ್ದಾರೆ. ಬಂದಂತ ಪೊಲೀಸ್ನವರು ಇವರ ಮೇಲೆ ಇದೀಗ ಪ್ರಕರಣವನ್ನು ದಾಖಲಿಸಿದ್ದಾರೆ. ತಡರಾತ್ರಿ ಇವರನ್ನು ವಶಕ್ಕೆ ಪಡೆದಿದ್ದಾರೆ. ಈ ಒಂದು ದೃಶ್ಯಗಳು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇವನು ಅಲ್ಲೇ ನಡೆಸಿದಂತ ದೃಶ್ಯಗಳು ಮತ್ತೆ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡ ದೃಶ್ಯಗಳನ್ನ ನೋಡೋಣ ಬನ್ನಿ. ನಾನು ತರುಣ್ ಚೌಧರಿ ಅಂತ ಅನಂತನಗರ ನಮ್ಮ ಮನೆ ಇರೋದು 12th ಕ್ರಾಸ್ 13th ಕ್ರಾಸಿಂದ ನಮ್ಮ ಪ್ರಾಜೆಕ್ಟ್ ಇದೆ. ಅಲ್ಲಿ ಇದು ಮಿಲ್ಕ್ ಪಾರ್ಲರ್ ಬೇಕರಿ ಥರ ಒಂದು ಅಂಗಡಿ ಇತ್ತು. ಪಾರ್ಕಿಂಗ್ ಬಗ್ಗೆ ನನಗೆ ಅವ್ರಿಗೆ ಗಲಾಟೆ ಆಗಿದೆ. ಸೊ ನಾನು ತಪ್ಪು ಮಾಡಿದ್ದೀನಿ.
ಆದಮೇಲೆ ನಮ್ಗೆ ಗೊತ್ತಾಯಿತು ತಪ್ಪಿತ್ತು. ಪೊಲೀಸರು ನನಗೆ ಅರೆಸ್ಟ್ ಮಾಡಿದೆ. ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಎಲ್ಲರಿಗೆ. ನಾನು ಈ ಥರ ವ್ಯಕ್ತಿ ಇಲ್ಲ, ಆಗಿದೆ, ಆಯಿತು. ನಂತರ ಇವರನ್ನ ಹೆಬ್ಬಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಸೋಮಶೇಖರ್ ಮತ್ತು ಅವರ ಸಹ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಇದರ ಬಗ್ಗೆ ಡಿಸಿಪಿ ನಾರಾಯಣ್ ಅವರು ಏನ್ ಹೇಳಿದ್ರು ನೋಡೋಣ ಬನ್ನಿ. ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬಗೋಡಿ ಅನಂತನಗರದಲ್ಲಿ ನಿನ್ನೆ ರಾತ್ರಿ ಅಂದರೆ 10ನೇ ತಾರೀಕು ಇವನು ತರುಣ್ ಚೌಧರಿ ಅಂತ ಹೇಳಿ ರೌಡಿ ಶೀಟರ್ ಮತ್ತು ಈ ಬಿಹಾರ್ ಮೂಲದ ವ್ಯಕ್ತಿ ಮನೆಗೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಮಿಲ್ಕ್ ಪಾರ್ಲರ್ ಇದೆ ಆನಂದ್ ಅಂತ ಹೇಳಿ, ಮತ್ತು ಅವ್ರ ಪತ್ನಿಯವರು ನಡೆಸ್ತಾ ಇರ್ತಾರೆ. ವೆಹಿಕಲ್ ಪಾರ್ಕ್ ನಿಲ್ಲಿಸಿದಾರಂತೆ. ನಾನು ಬಂದಾಗ ನೀನು ಗಾಡಿ ತೆಗೆದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಏಕಾಏಕಿ ಒಳಗಡೆ ಬಿಟ್ಟು ಗೋಪಾಲ್ಗೆ ಮತ್ತು ಅವ್ರ ಪತ್ನಿಗೆ ಮಕ್ಕಳು ಇದಾರಂತ ನೋಡಿದಿರ ಅಸಾಲ್ಟ್ ಮಾಡಿದ್ದಾನೆ. ಅವನಿಬ್ಬರು ಬಾಡಿ ಗಾರ್ಡ್ಸ್ ಥರ ಇಟ್ಕೊಂಡಿದ್ದಾನೆ. ಅವ್ರು ಬಂದಾಗ ಅವ್ರಿಗೂ ನೂಕಾಟ ತಲಾಟ ಮಾಡಿದ್ದಾನೆ. ಅವ್ನು ತುಂಬ ಅನ್ರೂಲಿ ಬಿಹೇವಿಯರ್ ಇದೆ. ಸೊ ಇಮಿಡಿಯೇಟ್ಲಿ 112ಗೆ ಫೋನ್ ಮಾಡ್ತಾರೆ ಅವರು. ನಮ್ಮ ಹೊಯ್ಸಳ 8 ಹೆಬ್ಬಗೋಡಿ ಅವರು ಹೋಗಿ ಇಮಿಡಿಯೇಟ್ ಅಟೆಂಡ್ ಮಾಡಿದಾಗ ಆರೋಪಿ ತಪ್ಪಿಸ್ಕೊಂಡಿರ್ತಾನೆ. ಘಟನೆ ನಡೆದ 24 ಗಂಟೆನಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವನು ಪಿಸ್ತೂಲಲ್ಲಿ ಹೇರಿಸೋದು ಮತ್ತು ಗಾಡಿ ಹತ್ತಿಸ್ತೀನಿ ಅಂತ ಹೇರಿಸೋದು ಎಲ್ಲ CCTVನಲ್ಲೆಲ್ಲ ರೆಕಾರ್ಡ್ ಆಗಿದೆ. ಸೊ ಅವರು ಧೈರ್ಯವಾಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ 24 ಗಂಟೆಲಿ ಆರೋಪಿನ ತರುಣ್ ಚೌಧರಿ ಅಂತ ಅವನ್ನ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸಿದ್ವಿ. ತನಿಖೆ ಮುಂದುವರಿಯುತ್ತೆ. ಇದರ ಜೊತೆಗೆ ಆ ಒಂದು ಮಿಲ್ಕ್ ಪಾರ್ಲರ್ನ ಮಾಲೀಕರಾದಂತಹ ಗೋಪಾಲ್ ಮತ್ತು ಅವರ ಸಹಾಯಕರು ಏನ್ ಹೇಳಿದ್ರು ಅದನ್ನು ಕೂಡ ನೋಡೋಣ ಬನ್ನಿ. बाद में ऐसे ओनर को गंदा बात किया. मेरे को बोल रहे तेरा ओनर को शॉट पिस्तौल है उसके पास उड़ा देगा. पिस्तौल? हाँ, तेरे को भी मार देगा. मैं बोला सर मेरे को कुछ पता नहीं. ठीक है, ओनर को मेरे पास रिचार्ज नहीं है, आप मैं ओनर का नंबर देता हूँ, आप ओनर से बात करता हूँ. बाद में ऐसे ओनर आ गया. वो उधर भी झगड़ा किया था. उधर गाड़ी रख के उधर भी एक आदमी के साथ झगड़ा किया. रोड में ऐसे गाड़ी रख दिया. उधर साइड भी फुल स्टॉप हो गया. बाद में उधर आया, बहुत जास्ती बारिश हो रहा है. ओनर मेरे को आके बोला तू चला जा. बाद में 5 मिनट बाद मेरे पास कॉल आया. वो ओनर को मारता है, बहुत जास्ती मारा. ओनर का ब्लड निकाल दिया वैसे ऐसे. वो बहुत गंदा बात करता है. बहुत मेरे को भी बहुत गंदा बात किया. मेरा मम्मी पापा से बोल रहा है. मेरे को बोला तेरा गाँव किधर है? मैं बोला आसाम में. बोला तेरा आसाम में जानते हुए मेरे को कुछ भी मालूम नहीं. मेरे को पता है. मैं बोला नहीं सर आपको मेरे को पता, आपको पता नहीं है कौन है आप, मैं इधर का न्यू. उसने ऐसे बहुत गंदा बात किया. बहुत बात बोला. मेरा ओनर आया. ಒಟ್ಟಲ್ಲಿ ತರುಣ್ ಚೌಧರಿಯ ಪಿತ್ತ ನೆತ್ತಿಗೇರಿತ್ತು, ದುರಹಂಕಾರ ನೆತ್ತಿಗೇರಿತ್ತಲ್ವಾ. ದೂರದ ಬಿಹಾರದಿಂದ ಬಂದಂತವರು ಬದುಕನ್ನ ಕಟ್ಕೊಳ್ಬೇಕು. ರೌಡಿಸಂ ಬೆರೆದು ಈಗಾಗಲೇ ರೌಡಿ ಶೀಟರ್ ಆಗಿರುವಂತ ಇವರಿಗೆ ಇದೀಗ ಮತ್ತೊಂದು ದೂರು ದಾಖಲಾಗಿರೋದ್ರಿಂದ ಪರಪ್ಪನಗರದಲ್ಲಿ ಮುದ್ದೆ ಮುರಿತಿದ್ದಾರೆ. ಇಂತಹ ದುರಹಂಕಾರಿಗಳು ಅಂದ್ರೆ ಬಹುತೇಕ ಬೆಂಗಳೂರು ಸುತ್ತಮುತ್ತಲೂ ಉತ್ತರ ಭಾರತೀಯರ ದುರಹಂಕಾರ ಎಲ್ಲೇ ಮೀರಿದೆ. ಕನ್ನಡಿಗರನ್ನ ತನ್ನ ಕಸದ ಹಾಳುಗಳಂತ ನೋಡ್ಕೊಳ್ಳುವಂತವರಿಗೆ ತಕ್ಕ ಶಾಸ್ತಿ ಆಗಬೇಕೆಂದ್ರೆ ಪೊಲೀಸ್ನವರು ಇದೇ ರೀತಿಯಾದಂತಹ ದಿಟ್ಟತನವನ್ನು ತೋರಿಸ್ಬೇಕು. ಇಂಥ ಅಹಂಕಾರಿಗಳನ್ನ ಕೃಷ್ಣನ ಜನ್ಮಸ್ಥಾನಕ್ಕೆ ಕಳಿಸ್ಬೇಕು. ಆಗಷ್ಟೇ ಅವರು ಬುದ್ಧಿ ಕಲಿಯಬೇಕಾಗತ್ತೆ ಮತ್ತು ಒಂದಷ್ಟು ನೆಮ್ಮದಿಯಾದಂತಹ ಬದುಕನ್ನು ಕಟ್ಕೊಳ್ಳೋದಕ್ಕೆ ಇತರರು ಕೂಡ ಪ್ರಯತ್ನಿಸ್ತಾರೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.